ಈಗ ನೀವು ನಿಮ್ಮ ಮನೆಯೊಳಗೆ ವಾಶ್ ಬೇಸಿನ್ದೊಳಗೂ ಚಾವಿ ಬಿಟ್ಟಿರ್ತೀರಿ, ನೀರಿನ ಚಾವಿ. ಆಮೇಲೆ ಕಿಚನ್ ರೂಮ್ನೊಳಗೂ ನೀರಿನ ಚಾವಿ ಬಿಟ್ಟಿರ್ತೀರಿ, ಬಾತ್ರೂಮ್ನೊಳಗೂ ನೀರಿನ ಚಾವಿ ಬಿಟ್ಟಿರ್ತೀರಿ, ಎಲ್ಲ ಕಡೆ ನೀರಿನ ಚಾವಿ ಬಿಟ್ಟಿರ್ತೀರಿ. ಆ ಎಲ್ಲ ಚಾವಿಗಳಲ್ಲಿ ನೀರು ಚಲೋ ಬರಬೇಕು ಅಂದ್ರೆ ನೀರು ಎಲ್ಲಿ ಚಲೋ ಇರಬೇಕು? ಎಲ್ಲಿ ಚಲೋ ಇರ್ಬೇಕು ನೀರು? ಮ್ಯಾಲೇನು ಓವರ್ ಹೆಡ್ ಟ್ಯಾಂಕ್ ಇರುತ್ತಲ್ಲ, ಆ ಟ್ಯಾಂಕಿನಾಗ ಚಲೋ ನೀರು ತುಂಬಬೇಕು. ಆ ಟ್ಯಾಂಕಿನಾಗ ಏನಾದರೂ ನೀವು ಕಲುಷಿತವಾದ ನೀರನ್ನು ತುಂಬಿದ್ರಿ ಅಂದ್ರೆ ಯಾವ ಚಾವಿ ತಿರುವಿದ್ರೂ ಕಲುಷಿತವಾದ ನೀರು ಬರ್ತಾವೆ, ಕೆಟ್ಟ ನೀರು ಬರ್ತಾವೆ. ನಾವು ಮ್ಯಾಲೆ ಹೊಲಸು ನೀರು ತುಂಬಿ ಚಾವಿ ಒಳಗೆ ಚಲೋ ನೀರು ಬರಬೇಕು ಅಂತ ಎಷ್ಟು ವರ್ಷ ತಪಸ್ಸು ಮಾಡಿದ್ರೆ ಬಂದಾವ ಹೇಳ್ರಿ? ಬರೋದಕ್ಕೆ ಸಾಧ್ಯ ಇಲ್ಲ, ಬರೋದಕ್ಕೆ ಸಾಧ್ಯ ಇಲ್ಲ. ಹಂಗೆ ನಮ್ಮ ದೇಹ, ನಮ್ಮ ಮಾತು ಅನ್ನೋದೇನದಲ್ಲ, ಇದು ಚಾವಿ. ನಮ್ಮ ಕಣ್ಣು ಒಂದು ಚಾವಿ, ನಮ್ಮ ಕಿವಿ ಒಂದು ಚಾವಿ, ನಮ್ಮ ಬಾಯಿ ಒಂದು ಚಾವಿ, ನಮ್ಮ ಚರ್ಮ ಒಂದು ಚಾವಿ. ಇವೆಲ್ಲ ಚಾವಿಗಳು. ಈ ಚಾವಿಗಳ ಮೂಲಕ ಒಳ್ಳೇದು ಬರಬೇಕು ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಯಾವುದು ಅಂದ್ರೆ ನಮ್ಮ ಮನಸ್ಸು. ಇಲ್ಲಿ ಚಲೋದನ್ನು ತುಂಬಬೇಕು ನೋಡ್ರಿ. ತಲೆಯೊಳಗೆ ಚಲೋ ತುಂಬ್ಕೋತು ಅಂದ್ರೆ ಆವಾಗ ಮಾತಿನ ಮೂಲಕನೂ ಒಳ್ಳೇದು ಬರ್ತದೆ, ಕೃತಿಯ ಮೂಲಕನೂ ಒಳ್ಳೇದು ಬರ್ತದೆ, ಜ್ಞಾನೇಂದ್ರಿಯಗಳ ಮೂಲಕನೂ ಒಳ್ಳೇದಾಗ್ತದೆ, ಕರ್ಮೇಂದ್ರಿಯಗಳ ಮೂಲಕನೂ ಒಳ್ಳೆಯ ಕೆಲಸನೇ ಆಗ್ತದೆ, ಒಳ್ಳೆಯ ಕಾರ್ಯನೇ ಆಗ್ತದೆ. ಅದಕ್ಕೆ ಒಳ್ಳೇದಾಗಬೇಕು ಅಂದರೆ ಮೊದಲು ಎಲ್ಲೇ ಇಲ್ಲಿ ಸರಿಯಾಗಿ ತುಂಬಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲರನ್ನೂ ಕೆಡಿಸೋದಿದೆ. ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಿ ಮುಕ್ತಯೇ ನಿರ್ವಿಷಯಂ ಮನಃ, ಮುಕ್ತಯೇ ನಿರ್ವಿಷಯಂ ಮನಃ. ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ವಿಷಯದ ಕಡೆಗೆ ಮನಸ್ಸು ಹರಿತು ಅಂದ್ರೆ ಬಂಧನ, ಪರಮಾತ್ಮನ ಕಡೆಗೆ ಮನಸ್ಸು ಹರಿತು ಅಂದ್ರೆ ಮೋಕ್ಷ. ಮೋಕ್ಷ. ನೀವು ಬರುವಾಗ ಮನೆ ಕೀಲಿ ಹಾಕ್ಕೊಂಬಂದಿರೇನು? ಮನೆ ಕೀಲಿ ಹಾಕ್ಕೊಂಬಂದಿರಿಲ್ಲ? ಮನ್ಯಾಗ ಯಾರು ಇದ್ರೆ ಹಾಕ್ಕೊಂಬರೋ ಪ್ರಶ್ನೆ ಬರೋಂಗಿಲ್ಲ. ಎಲ್ಲರೂ ಬಂದ್ರೆ ಹಾಕ್ಕೊಂಬರ್ಬೇಕಾಗ್ತದೆ. ಕೀಲಿ ಹಾಕ್ಕೊಂಬರ್ತಿರಲ್ಲ, ಬರೋ ಕಾಲಕ್ಕೆ ಕೀಲಿ ಹಾಕಿ ಚಾವಿ ತೊಗೊಂಡು ಬರ್ತೀರಿ. ಕೀಲಿ ಹಾಕೋಕ್ಕೊಂದು ಚಾವಿ ಬೇರೆ, ಕೀಲಿ ಓಪನ್ ಮಾಡೋಕ್ಕೊಂದು ಚಾವಿ ಬೇರೆ ಇರ್ತಾವ? ಬೇರೆ ಇರ್ತಾವ? ಒಂದೇ ಇರ್ತಾವ? ಹಾಂ, ಒಂದೇ ಚಾವಿ ಕೀಲಿ ಓಪನ್ ಮಾಡೋಕ್ಕೂ ಉಪಯೋಗ ಆಗ್ತದೆ, ಕೀಲಿ ಹಾಕಲಿಕ್ಕೂ ಉಪಯೋಗ ಆಗ್ತದೆ. ಹೆಂಗೆ ತೆಗೆಯೋದಕ್ಕೆ ಹಾಕೋದಕ್ಕೆ ಒಂದೇ ಚಾವಿ ಇರ್ತದನೋ ಹಂಗೆ ಬಂಧನಕ್ಕೆ ಮೋಕ್ಷಕ್ಕೆ ಒಂದೇ ಚಾವಿ ಪರಮಾತ್ಮ ನಮಗೆ ಕೊಟ್ಟನ, ಅದೇ ಮನಸ್ಸು. ಅದೇ ಮನಸ್ಸು. ಚಾವಿನ ಬಲಗಡೆ ತಿರುವಿದ್ರೆ ಓಪನ್ ಆಗ್ತದೆ, ಎಡಗಡೆ ತಿರುವಿದ್ರೆ ಬಂದ್ ಆಗ್ತದೆ. ಮನಸ್ಸನ್ನು ವಿಷಯಗಳ ಕಡೆ ತಿರುವಿದ್ರೆ ಬಂಧನ ಆಗ್ತದೆ, ಪರಮಾತ್ಮನ ಕಡೆ ತಿರುವಿದ್ರೆ ಮೋಕ್ಷ ಆಗ್ತದೆ. ಇಷ್ಟೇ, ಇಷ್ಟೇ. ಅದಕ್ಕೆ ಪರಮಾತ್ಮನ ಕಡೆಗೆ ಈ ಮನಸ್ಸನ್ನು ತಿರುಬೇಕು ಅಂದ್ರೆ ಮೊದಲು ಇದನ್ನು ಪರಿಶುದ್ಧಗೊಳಿಸಿಕೊಳ್ಬೇಕು, ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಬೇಕು.